ಹೆಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಧನ್ಯ. ಸೊ ಇವತ್ತು ನಾನು ನನ್ನ ನೆಕ್ಸ್ಟ್ ವ್ಲಾಗ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಏನಿರ್ಬೋದು ಅಂತ ತಮ್ಮೆಲ್ಲರಿಗೂ ಕುತೂಹಲ ಇರ್ಬೋದು. ನಾನಿವತ್ತು ತಮ್ಮೆಲ್ಲರನ್ನು ನಮ್ಮ ಸಕಲೇಶಪುರ ಜಾತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಜಾತ್ರೆ ಅಂತಿದ್ದಾಗೆ ಕೆಲವೊಬ್ಬೊಬ್ಬರಿಗೆ ಒಂದೊಂದು ತರಹದ ಮೆಮೊರೀಸ್ ಇರುತ್ತೆ. ಲೈಕ್ ಕೆಲವೊಬ್ಬರಿಗೆ ಅಪ್ಪನ ಹೆಗ್ಲೇರಿ ಜಾತ್ರೆ ನೋಡಿದ ನೆನಪಿರುತ್ತೆ. ಹಾಗೆ ಸ್ನೇಹಿತರ ಜೊತೆ ಕೆಲವೊಂದಷ್ಟು ಜಾತ್ರೆಯಲ್ಲಿ ಮೆಮೊರೀಸ್ ಇರುತ್ತೆ. ಹಾಗೆ ನಿಮ್ಗೆ ಜಾತ್ರೆ ಅಂತಿದ್ದಾಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಮೆಮೊರೀಸ್ ಇರುತ್ತೆ. ಸೊ ಆ ಮೆಮೊರಿನ ರಿವೈಂಡ್ ಮಾಡ್ಕೋತಾ ಇವತ್ತು ನಾನು ನಿಮ್ಮೆಲ್ಲರಿಗೂ ಸಕಲೇಶಪುರ ಜಾತ್ರೆನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಈಗಷ್ಟೇ ಹೇಳಿದೆ, ಸಕಲೇಶಪುರ ಜಾತ್ರೆನ ನಾನು ಈ ವ್ಲಾಗಲ್ಲಿ ತಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ ಇದ್ದೀನಿ. ಸೊ ಅದಕ್ಕಿಂತ ಮೊದಲು ಸಕಲೇಶಪುರ ಜಾತ್ರೆಯ ಮಹತ್ವವನ್ನು ಮೊದಲು ತಿಳ್ಕೊಳ್ಳೋಣ. ಸೊ ಈ ಊರಿಗೆ ಸಕಲೇಶಪುರ ಅಂತ ಯಾಕೆ ಹೆಸರು ಬಂತು ಅಂತ ತಮ್ಮೆಲ್ಲರಿಗೂ ಒಂದು ಡೌಟ್ ಇರ್ಬೋದು. ಆ ಡೌಟ್ ನನಗೂ ಕೂಡ ಇತ್ತು. ಅದ್ರ ಬಗ್ಗೆ ಈಗ ನಾನು ನಿಮಗೆಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಸೊ ಹಿಂದಿನ ಕಾಲದಲ್ಲಿ ಸಕಲೇಶ್ವರ ಸ್ವಾಮಿ ಅಂತ ದೇವಸ್ಥಾನ ಇತ್ತು. ಸೊ ಆ ದೇವಸ್ಥಾನ ಯಾಕೆ ಸಕಲೇಶ್ವರ ಸ್ವಾಮಿ ಅಂತ ಕರೆಸ್ಕೊತಿತ್ತು ಅಂತ ಅಂದರೆ, ಸಕಲ ಅಂತಂದರೆ ಎಲ್ಲವೂ, ಹಾಗೆ ಈಶ್ವರ ಅಂತಂದರೆ ಶಿವ. ಇಲ್ಲಿ ಶಿವ ಭಕ್ತರು ಜಾಸ್ತಿ ಇದ್ದರು. ಸೊ ಆ ಸಕಲೇಶ್ವರ ದೇವಸ್ಥಾನ ತುಂಬ ಪ್ರಸಿದ್ಧಿಯನ್ನು ಹೊಂದಿತ್ತು. ಹಾಗಾಗಿ ಅದರ ಸುತ್ತಮುತ್ತಲಿನ ಊರನ್ನು ಸಕಲೇಶ್ವರಪುರ ಅಂತ ಆ ಸಮಯದಲ್ಲಿ ಕರೀತಾ ಇದ್ರು. ಕಾಲಕ್ರಮೇಣ ಸಕಲೇಶ್ವರಪುರ ಅಂತ ಈ ಊರು ಹೆಸರನ್ನು ಪಡೆದಿದ್ದು ಸಕಲೇಶಪುರ ಅಂತ ಆಗ್ತಾ ಹೋಯಿತು. ತಮ್ಮೆಲ್ರಿಗೂ ಸಕಲೇಶಪುರ ಜಾತ್ರೆನ ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂತ ಒಂದು ಕುತೂಹಲ ಇರ್ಬೋದು. ಸೊ ಆಗ ಹಿಂದಿನ ಕಾಲದಲ್ಲಿ ನಾನು ಹೇಳಿದೆ, ಶಿವ ಭಕ್ತರಿರೋದು ಈ ಸೈಡ್ ಜಾಸ್ತಿ ಅಂತ. ಸೊ ಆ ಟೈಮಲ್ಲಿ ಏನಂತ ಅಂದರೆ, ಸಕಲೇಶಪುರ ಅಂತಂದರೆ ಈ ಕಡೆ ಕೃಷಿ ಮೇಲೆ ಜಾಸ್ತಿ ಅವಲಂಬಿತರಾಗಿರ್ತಾರೆ. ಲೈಕ್ ನಾನು ನನ್ನ ಹಿಂದಿನ ವ್ಲಾಗಲ್ಲೂ ಕೂಡ ಕಾಫಿ ಪ್ಲಾಂಟೇಶನ್ ಏರಿಯಾನ ತೋರಿಸಿದ್ದೀನಿ. ಸೊ ಈ ಸೈಡ್ ಕೃಷಿ ಮೇಲೆ ಜಾಸ್ತಿ ಅವಲಂಬಿತರಾಗಿದ್ದರು ಜನ. ಆ ಟೈಮಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದರೆ, ಅದಕ್ಕೂ ಮುಂಚೆ ಲೈಕ್ ಸಕಲೇಶ್ವರ ಸ್ವಾಮಿಗೆ ಜಾತ್ರೆನ ಏನೂ ಮಾಡ್ತಾ ಇರಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಆಗುತ್ತೆ, ಮಳೆ ಬೆಳೆ ಜಾಸ್ತಿ ಆಗಲ್ಲ, ಲೈಕ್ ರೋಗ ರುಜಿನಗಳೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ಊರಲ್ಲಿ ಒಂಥರ ಆತಂಕ ಸೃಷ್ಟಿ ಆಗುತ್ತೆ. ಆಗ ಊರಿನ ಹಿರಿಯರು ಏನಿರ್ತಾರೆ, ಅವರು ಒಂದು ಪಂಚಾಯಿತಿನ ನಡೆಸಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಡಿಸೈಡ್ ಮಾಡಿದಾಗ ಅವರು ಎಲ್ಲ ಕೂತು ಯೋಚನೆ ಮಾಡಿದಾಗ ಅಂದ್ಕೊಳ್ತಾರೆ, ಈ ರೀತಿಯಾಗಿ ಯಾಕೆ ಆಗ್ತಾ ಇದೆ, ಇದಕ್ಕೆ ಸೊಲ್ಯೂಷನ್ ಏನು ಅಂತ ಯೋಚನೆ ಮಾಡ್ತಿದ್ದಾಗ ಅವ್ರು ಯೋಚನೆ ಮಾಡ್ತಾರೆ, ಲೈಕ್ ನಾವು ಈ ಊರಿನ ದೇವತೆಯಾದ ಸಕಲೇಶ್ವರ ಸ್ವಾಮಿಗೆ ಸರಿಯಾಗಿ ಪೂಜೆಯನ್ನು ಸಲ್ಲಿಸ್ತಾ ಇಲ್ಲ. ಸೊ ಹಾಗಾಗಿ ಈ ಪ್ರಾಬ್ಲಮ್ ಆಗ್ತಿರ್ಬೋದು ಅಂತ ಯೋಚನೆ ಮಾಡಿ, ನಾವು ಪ್ರತಿ ವರ್ಷ ಜಾತ್ರೆಯನ್ನು ನಡೆಸಬೇಕು, ಆವಾಗ ನಮಗೆ ಸಕಲೇಶ್ವರ ಸ್ವಾಮಿ ಒಳ್ಳೆಯದನ್ನು ಮಾಡ್ತಾನೆ ಅಂತ ಯೋಚನೆ ಮಾಡಿ ಜಾತ್ರೆಯನ್ನು ಪ್ರತಿ ವರ್ಷ ಮಾಡಬೇಕು ಅಂತ ಎಲ್ಲರೂ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನಕ್ಕೆ ಬಂದು ಪ್ರತಿ ವರ್ಷ ಶಿವರಾತ್ರಿಯ ಮುಂಚೆ, ಅಂದರೆ 10-12 ದಿನಗಳ ಮುಂಚೆ ನಾವು ಜಾತ್ರೆಯನ್ನು ನಡೆಸೋಣ, ಆಗ ಶಿವನ ಅನುಗ್ರಹ ನಮಗೆ ಪ್ರಾಪ್ತಿಯಾಗುತ್ತೆ ಅಂತ ಅವರೆಲ್ಲರೂ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಜಾತ್ರೆಯನ್ನು ನಡೆಸಬೇಕು ಅಂದ್ಕೊಳ್ತಾರೆ. ಇದು ಸಕಲೇಶಪುರ ಜಾತ್ರಾ ಮಹೋತ್ಸವದ ಹಿನ್ನೆಲೆ. ಲೈಕ್ ಸಕಲೇಶಪುರ ಜಾತ್ರೆ ಅಂತ ಏನಿದೆ, ಅದು ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿ ಮಾತ್ರ ಉಳಿದಿಲ್ಲ. ಅದು ಇತಿಹಾಸ, ಸಂಸ್ಕೃತಿ, ಹಾಗೆ ಜನರ ಒಗ್ಗಟ್ಟಿನ ಪ್ರತೀಕ ಆಗಿದೆ ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಜಾತ್ರೆ ಮಹೋತ್ಸವನ ಹೇಗೆ ಸ್ಟಾರ್ಟ್ ಮಾಡಿದ್ರು ಅಂತ ಅಂದರೆ, ಲೈಕ್ ಮೊದಲನೇ ದಿನ ಗಳಿಗೆ ತೇರನ್ನು ಎಳಿಬೇಕು, ಹಾಗೆ ಮಾರನೇ ದಿನ ದೊಡ್ಡ ತೇರನ್ನು ಎಳಿಬೇಕು ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಸೊ ಗಳಿಗೆ ತೇರು ಅಂತಂದರೆ ಜಾತ್ರೆಯ ಶುಭಾರಂಭದ ಸಂಕೇತ. ಲೈಕ್ ಅದು ಚಿಕ್ಕ ತೇರಿರುತ್ತೆ, ಹಾಗೆ ಅದನ್ನು ಜಾತ್ರೆಯ ಶುಭಾರಂಭದ ಸಂಕೇತ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಹಾಗೆ ದೊಡ್ಡ ತೇರು ದಿನ ಎಲ್ಲ ಅನ್ನ ಸಂತರ್ಪಣೆ ಇರುತ್ತೆ, ಹಾಗೆ ಪೂಜೆ ಹರಕೆಗಳಿರುತ್ತೆ. ರಾಜಬೀದಿಲಿ ಏನಂತ ಅಂದರೆ ದೊಡ್ಡ ತೇರನ್ನು ಎಳ್ಕೊಂಡು ಹೋಗ್ತಾರೆ. ಸೊ ಈ ರೀತಿಯಾಗಿ ದೊಡ್ಡ ತೇರನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಜಾತ್ರೆ ತಯಾರಿ ಹೇಗಿರುತ್ತೆ ಅಂತ ತಾವೆಲ್ಲರೂ ಕೇಳೋದಾದರೆ, ಜಾತ್ರೆ ಅನ್ನೋವಂಥದ್ದು ಒಂದಿನದ ಕಾರ್ಯಕ್ರಮ ಅಲ್ಲ, ಇದು ಹಲವು ದಿನಗಳ ತಯಾರಿ ಅಂತ ಹೇಳ್ಬೋದು. ಲೈಕ್ ಜಾತ್ರೆಗೆ ದೇವಸ್ಥಾನನ ಸ್ವಚ್ಛ ಮಾಡಬೇಕು, ಏನೇನು ದೇವಸ್ಥಾನಕ್ಕೆ ಲೈಕ್ ಏನೇನು ತಯಾರಿ ಮಾಡ್ಕೋಬೇಕು ಅದೆಲ್ಲ ಮಾಡಬೇಕು. ಹಾಗೆ ತೇರನ್ನ ಅಲಂಕಾರ ಮಾಡಬೇಕು, ಹಾಗೆ ಹೂವಿನ ಅಲಂಕಾರ ಇರುತ್ತೆ ದೇವಸ್ಥಾನಕ್ಕೆ, ಹಾಗೆ ದೀಪದ ಅಲಂಕಾರ ಇರುತ್ತೆ. ಈ ರೀತಿಯಾಗಿ ಜಾತ್ರೆಯ ತಯಾರಿಯನ್ನು ಮೊದಲು ಮಾಡ್ಕೊಳ್ತಾರೆ. ಈ ಹರಕೆಗಳ ಬಗ್ಗೆ ಹೇಳೋದಾದರೆ, ಲೈಕ್ ಈ ಜಾತ್ರೆಯಲ್ಲಿ ತೇರನ್ನ ಎಳಿತೀನಿ ಅಂತ ತುಂಬ ಜನ ಹರಕೆ ಮಾಡ್ಕೊಂಡಿರ್ತಾರೆ. ಹಾಗೆ ದೀಪ ಹಚ್ತೀನಿ ಅಂತ, ಹಾಗೆ ಕಾಯಿ ಹೊಡಿತೀನಿ ಅಂತ ಬಹಳಷ್ಟು ರೀತಿಯಲ್ಲಿ ಹರಕೆಗಳನ್ನ ಮಾಡ್ಕೊಂಡಿರ್ತಾರೆ. ಹಾಗೆ ಈ ಜಾತ್ರಾ ಟೈಮಲ್ಲಿ ಆ ಹರಕೆಗಳನ್ನ ತೀರಿಸೋದು ಒಂದು ಪದ್ಧತಿಯಾಗಿದೆ. ಜಾತ್ರೆಯಲ್ಲಿ ಪ್ರಮುಖವಾಗಿ
ಏನಂತ ಅಂದರೆ ಡೊಳ್ಳಿರುತ್ತೆ, ಕುಣಿತ ಇರುತ್ತೆ, ಹಾಗೆ ಮಂಗಳವಾದ್ಯ ಇರುತ್ತೆ, ಭಜನೆ ಇರುತ್ತೆ. ಸೊ ಈ ಶಬ್ದ ಜಾತ್ರೆಯ ಪ್ರಾಣ ಅಂತ ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಈ ಜಾತ್ರೆಯ ಒಂದು ಸುಂದರತೆ ಏನಿದೆ ಅದನ್ನು ಖಂಡಿತ ಈ ಒಂದು ಶಬ್ದಗಳು ಜಾತ್ರೆಯ ಮಹತ್ವವನ್ನು ಹೆಚ್ಚಿಸುತ್ತೆ, ಹಾಗೆ ಸುಂದರತೆಯನ್ನು ಹೆಚ್ಚಿಸುತ್ತೆ ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಹಾಗೆ ಮಕ್ಕಳ ದೃಷ್ಟಿಯಲ್ಲಿ ನಾವು ಜಾತ್ರೆನ ನೋಡೋದಾದರೆ ಮಕ್ಕಳಿಗೆ ಇಷ್ಟವಾದ ಆಟಿಕೆಗಳಿರುತ್ತೆ, ಹಾಗೆ ಮಿಠಾಯಿ ಇರುತ್ತೆ. ಮಕ್ಕಳಿಗೆಲ್ಲ ಜಾತ್ರೆ ಅಂತ ಅಂದರೆ ಬಹಳಷ್ಟು ಖುಷಿಯನ್ನು ನಾವು ನೋಡ್ಬೋದು. ಜಾತ್ರೆಯಲ್ಲಿ ಅದು ಬೇಕು ಇದು ಬೇಕು ಅಂತ ಅಪ್ಪ ಅಮ್ಮಂಗೆ ಬಹಳ ಪೀಡಿಸ್ತಿರೋದನ್ನು ನಾವೆಲ್ಲರೂ ನೋಡ್ಬೋದು. ನಾವು ಕೂಡ ಮಕ್ಕಳಾಗಿದ್ದಾಗ ಖಂಡಿತ ಅದನ್ನೆಲ್ಲ ಮಾಡಿರ್ತೀವಿ. ಸೊ ಅದೆಲ್ಲ ನೀವು ಈಗ ಮೆಲ್ಕು ಹಾಕ್ಬೋದು ಅಂತ ಹೇಳ್ಬೋದು. ಸೊ ಈಗ ಸಕಲೇಶಪುರದಲ್ಲಿ ತೇರೆಲ್ಲ ಮುಗ್ದಿದೆ, ಲೈಕ್ ದೊಡ್ಡ ತೇರು ಚಿಕ್ಕ ತೇರು ಎಲ್ಲ ಮುಗ್ದಿದೆ. ಈಗ ನಾನು ಏನು ಸಕಲೇಶಪುರ ಜಾತ್ರೆ ನೋಡೋಕೆ ಹೋಗ್ತಿದ್ದೀನಿ ಅಂತಂದರೆ ವಸ್ತು ಪ್ರದರ್ಶನ ನಡೀತಾ ಇದೆ. ಸೊ ಆಗ ನೋಡೋಕೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಸೊ ನಾವಿವಾಗ ಸಕಲೇಶಪುರ ಜಾತ್ರೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೀವು ಸಕಲೇಶ್ವರ ಸ್ವಾಮಿ ದೇವಸ್ಥಾನನ ನೋಡ್ಬೋದು. ಹಾಗೆ ಸಕಲೇಶಪುರದ ಜಾತ್ರೆಯ ಪ್ರಯುಕ್ತ ದೇವಸ್ಥಾನಕ್ಕೆ ಅಲಂಕಾರನ ಮಾಡಿರೋದನ್ನು ನೀವು ನೋಡ್ಬೋದು. ಹೂವಿನ ಅಲಂಕಾರ, ಹಾಗೆ ದೇವಸ್ಥಾನದ ಹೊರಗೆ ಲೈಟಿಂಗ್ಸ್ ಕೂಡ ಹಾಕಿರೋದನ್ನು ನೀವಿಲ್ಲಿ ಗಮನಿಸ್ಬೋದು. ಹಾಗೆ ನೀವಿಲ್ಲಿ ನೋಡ್ತಿರೋದು ದೇವಸ್ಥಾನದ ದೊಡ್ಡ ತೇರು. ಇದನ್ನು ಜಾತ್ರೆಯ ದಿನ ರಾಜಬೀದಿಗಳಲ್ಲಿ ಎಳಿತಾರೆ. ಹಾಗೆ ನಾವು ದೇವಸ್ಥಾನದಲ್ಲಿ ದರ್ಶನ ಮುಗಿಸಿ ವಸ್ತು ಪ್ರದರ್ಶನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಜನಗಳು ಕೂಡ ಹೋಗ್ತಿರೋದನ್ನು ನೀವು ಗಮನಿಸ್ಬೋದು. ಸೊ ಇವಾಗ ನೀವು ನಮ್ಮ ಸಕಲೇಶಪುರ ಜಾತ್ರೆ ವಸ್ತು ಪ್ರದರ್ಶನ ನೋಡ್ತಾ ಇರ್ಬೋದು. ಸೊ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ನೀವು ಜಾತ್ರೆಗೆ ಬಂದಿರೋ ಡಿಫ್ರೆಂಟ್ ಸ್ಟಾಲ್ಸ್ನ ನೋಡ್ತಾ ಇರ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗೋ ಆಟಿಕೆಗಳು, ಬ್ಯಾಂಗಲ್ಸ್, ಬಲೂನ್ಸ್, ಹಾಗೆ ಡಿಫ್ರೆಂಟ್ ತಿಂಡಿ ತಿನಿಸುಗಳು ಎಲ್ಲ ಸಿಗುತ್ತೆ. ಪ್ರತಿ ಸ್ಟಾಲ್ನಲ್ಲೂ ಜಾತ್ರೆ ಖುಷಿ ಎದ್ದು ಕಾಣ್ತಾ ಇದೆ, ಅದನ್ನು ನೀವು ಗಮನಿಸ್ಬೋದು. ಸೊ ಇದು ಜಾತ್ರೆಯಲ್ಲಿನ ಗೇಮ್ ಸೆಕ್ಷನ್. ನಾವಿವಾಗ ಜಾಯಿಂಟ್ ವೀಲ್ ಆಡೋಕ್ಕೆ ಬಂದಿದ್ವಿ. ಸೊ ಈ ಗೇಮ್ಸ್ ಮತ್ತು ಸ್ಟಾಲ್ಸ್ ನೋಡ್ತಿದ್ರೆ ನಮಗೆ ಚೈಲ್ಡ್ಹುಡ್ ನೆನಪಾಗುತ್ತೆ. ಚಿಕ್ಕ ಚಿಕ್ಕ ಗೆಲುವಿಗೂ ಖುಷಿ ಪಡ್ತಿದ್ವಿ. ಜಾತ್ರೆ ಅಂದರೆ ಇಷ್ಟೇ, ಸಿಂಪಲ್ ಹ್ಯಾಪಿನೆಸ್. ಸೊ ಇಲ್ಲಿ ಜಾತ್ರೆಯಲ್ಲಿ ಆಟ ಆಡ್ತಾ ಸ್ನ್ಯಾಕ್ಸ್ ತಿಂತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸೊ ಒಮ್ಮೆ ಬಂದವರು ಮತ್ತೆ ಮತ್ತೆ ಬರಬೇಕು ಅನಿಸೋದು ಈ ಜಾತ್ರೆ ವಿಶೇಷ. ನೋಡಿದ್ರಲ್ವಾ ಸಕಲೇಶಪುರ ಜಾತ್ರೆನ. ಲೈಕ್ ಈ ಸರಿ ಫೆಬ್ರವರಿ 3 ಜಾತ್ರೆ ಸ್ಟಾರ್ಟ್ ಆಯಿತು. ಹಾಗೆ ಈಗ ಶಿವರಾತ್ರಿವರೆಗೂ ಜಾತ್ರೆ ಇರುತ್ತೆ. ಸೊ ಎಲ್ಲರೂ ಬನ್ನಿ ಸಕಲೇಶಪುರ ಜಾತ್ರೆನ ನೋಡಿ ಅಂತ ಈ ಮೂಲಕ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ. ಈ ಜಾತ್ರೆಗಳೆಲ್ಲ ಹಿಂದಿನ ಪರಂಪರೆಗಳಿಂದ ನಡ್ಕೊಳ್ತಾ ಬಂದಿದೆ. ಸೊ ಸಕಲೇಶಪುರ ಜಾತ್ರೆ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಇದನ್ನು ನಾವು ನಡೆಸ್ಕೊಳ್ತಾ ಬರಬೇಕು, ಹಾಗೆ ಮುಂದಿನ ಪೀಳಿಗೆಗೂ ತಿಳಿಸ್ಕೊಡ್ತಾ ಬರಬೇಕು ಅಂತ ನಾನು ಹೇಳ್ತೀನಿ. ಸೊ ಇದೇ ರೀತಿಯಾಗಿ ನಾನು ಮತ್ತೊಂದಷ್ಟು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಪ್ಲೀಸ್ ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂತ ಈ ಮೂಲಕ ತಮ್ಮೆಲ್ಲರಲ್ಲೂ ಕೇಳ್ಕೊತೀನಿ. ಥ್ಯಾಂಕ್ ಯು ಗೈಸ್.